ಆರೋಗ್ಯಕ್ಕಾಗಿ ಖರ್ಚು ಮಾಡುವಂಥದ್ದು, ನಮಾಜ್ಗಾಗಿ ಅವ್ರ ದೇವರ ನಂಬಿಕೆಯನ್ನು ಉಳಿಸ್ಕೊಂಡು ಹೋಗೋದಕ್ಕಾಗಿ ಮಾಡುವಂಥ ಒಂದು ಕೆಲಸ, ದೇವರ ಕೆಲಸ ಅನ್ನೋ ಉಪಯೋಗ ಆಗ್ತಿದ್ದು. ವಿಶೇಷವಾಗಿ ಅವರು 10ನೇ ಶತಮಾನದಿಂದ 16, 17ನೇ ಶತಮಾನದವರೆಗೆ, 18ನೇ ಶತಮಾನದ ಅಡ್ಡಿಲ್ಲ ಅಲ್ಲಿವರೆಗೆ ತಮ್ಮ ಆಳ್ವಿಕೆ ಮುಂದುವರ್ಸ್ಕೊಂಡು ಬಂದವರು. ಬಹದ್ದೂರ್ ಶಾ ಜಫರ್ವರೆಗೆ ಅನೇಕ ಸುಲ್ತಾನರು ಬಂದು ದೇಶವನ್ನು ಆಳಿದ್ದಾರೆ, ಸಾಕಷ್ಟು ಭೂಮಿಯನ್ನು ನೋಡ್ಕೊಂಡಿದ್ದಾರೆ, ಇಲ್ಲಂತಲ್ಲ ಗೆದ್ದಿದ್ರು ಅವರು ನಮ್ಮನ್ನು. ಈ ಒಂದು ಸಂದರ್ಭದಲ್ಲಿ ಅವ್ರು ಹೆಚ್ಚಾಗಿದ್ದೀನಿ ಸುಳ್ಳಲ್ಲ. ಅದ ನಂತರ ಬಂದು ಬ್ರಿಟಿಷರು 200-250 ವರ್ಷ ಆಳಿದರು. ಅವರು ಹಂಗೆ ತಮ್ಮ ಚರ್ಚ್ಗಳಿಗೆ, ತಮ್ಮ ಶಿಕ್ಷಣಕ್ಕೆ, ಇದಕ್ಕೆ ಕೆಲಸಕ್ಕೆ, ಆಧ್ಯಾತ್ಮಿಕ ವರ್ಕ್ ನಾವು ಅಂತೀವಿ, ಆ ತಮ್ಮ ಧಾರ್ಮಿಕ ಕೆಲಸಗಳಿಗೆ ಕನ್ವರ್ಷನ್ ಮಾಡೋ ಸಲುವಾಗಿ ಮತ್ತೆ ಅದು ಆಸ್ತಿ ಬೇಕಾಗ್ತಾಯಿತ್ತು, ಅವ್ರು ಚರ್ಚ್ಗಳಿಗೆ ಮಾಡಿಬಿಟ್ಟಿದ್ರು ಅವರು. ಇವತ್ತು ಅದನ್ನು ಹೇಳ್ತಾ ಇದ್ದಾರೆ ಮತ್ತೊಂದು ಹೊಸ ರೂಪ ಹಿಡಿಬೇಕಂತೇಳಿ. ಬಟ್ ಅದು ಪ್ರಾಬ್ಲಮ್ ಆಗೋಕಂತ ತಕ್ಷಣ ಅದನ್ನು ಬದಿಗೆ ಸರಿಸಿಬಿಟ್ರು. ಅದನ್ನು ಆ ಮಾತು ಬೇರೆ. ಯಾಕೆಂತಂದರೆ ಇದು ಮತ್ತೊಂದು ಹೊಸ ರೂಪ ಹಿಡಿತದೆ. ಮತ್ತಷ್ಟು ಈ BJP ಬದಲು ಮತ್ತು ಇದು ನಮ್ಮ RSS ಬದಲ ಕೆಟ್ಟ ಅಭಿಪ್ರಾಯ ಜನರಲ್ಲಿ ಮೂಡ್ತದೆ. ಮತ್ತು ಜನ ಈಗೇನೋ ಒಂದು ಸ್ವಲ್ಪ ವಿಶ್ವಾಸ ಇಟ್ಟು ಬರ್ತಾ ಇದ್ದಾರೆ, ಇದು ನಮ್ಗೆ ಲಾಸ್ ಆಗ್ತದಂತೆ ಹಿಂಸರಿಸ್ತದೆ ಅಂತ ಕಾಣ್ತದೆ. ಆ ಒಂದು ಈ ಚರ್ಚದ ಬಗ್ಗೆ ಮಾತಾಡ ಬಂದು ಈ ಎಲ್ಲ ನೆಲೆಯಲ್ಲಿ ಜನರಿಗೆ, ಜನಸಾಮಾನ್ಯರಿಗೆ, ಅದರಲ್ಲೂ ಹಿಂದೂ ವಿಶೇಷವಾಗಿ ಇವರು ನಿಮ್ಗೆ ಗೊತ್ತಿಲ್ಲ ಧ್ರುವೀಕರಣ ಮಾಡಿಕೊಳ್ಳುವಂಥದ್ದು. ಇಲ್ಲಿವರೆಗೆ ಆ ಧ್ರುವೀಕರಣದಿಂದ, ಹಿಂದುತ್ವದ ಧ್ರುವೀಕರಣದಿಂದ ಗೆಲ್ತಾ ಬಂದರು ಕಳೆದ 10 ವರ್ಷಗಳಿಂದ. ಆರಂಭದಲ್ಲಿ ಏನೋ ಹೇಳಿದರು ಅಭಿವೃದ್ಧಿ ಅದು ಇದು ಅಂತೇಳಿ ಭಾಳ ದೊಡ್ಡ ಮಾತು ಮಾತಾಡಿದರು. ನಾವು 2 ಕೋಟಿ ಉದ್ಯೋಗ ಕೊಡ್ತೀವಿ 1 ವರ್ಷಕ್ಕೆ ಅಂತ ಹೇಳಿದರು. ಮತ್ತು ಪ್ರತಿ ಬಡವನಿಗೆ 15 ಲಕ್ಷ ರೂಪಾಯಿಗಳನ್ನ ಅವ್ರ ಖಾತೆಗೆ ಹಾಕ್ತಿದ್ದೆ ಇದ್ದರು. ಇಲ್ಲದೆಲ್ಲ ಆಶ್ವಾಸನೆ ತೋರಿಸಿರು, ಗೆದ್ದರು. 2014ರಾಗ, 2019ರಾಗ ಅದು ಒಂದು ಸ್ವಲ್ಪ ಕಡಿಮೆ ಆಗ್ತಾ ನಡೆದಿತ್ತು. ಅದಕ್ಕೆ ನಿಧಾನಕ್ಕೆ ಮತ್ತೊಂದೇನೋ ಧರ್ಮದ ನೆಲೆಗಟ್ಟೆ ಒಂದಿಷ್ಟು ದಾಳ ಉಳಿಸಿದರು. ಅದೇ ಕಾಲಕ್ಕೆ ಮತ್ತೊಂದಿಷ್ಟೇನೋ ಡಿಮೊನರೈಸೇಷನ್ ಮಾಡೋದು, ಮತ್ತೇನೋ ಮಾಡಿ ಜನರ ಮನಸ್ಸು ಗೆಲ್ಲುವಂಥ ಪ್ರಯತ್ನ ಮಾಡಿದರು. ಅವು ಗೆದ್ದರು 19ರಲ್ಲೇ. ಅದು 2024ರಲ್ಲಿ ಪೂರ್ಣ ಬಹುಮತ ಬರಲಿಲ್ಲ. 400 ಪಾರ್ ಸಾಕಷ್ಟು ಹೇಳಿದರು, ಏನೆಲ್ಲ ಮಾಡೋ ಪ್ರಯತ್ನ ಮಾಡಿದ್ರು, ಆಗಲಿಲ್ಲ. ಆದರೂ ಗೌರ್ಮೆಂಟ್ ಮಾಡಿದ್ದಾರೆ. ಈಗ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಪ್ಪ ಅಂದ್ರೆ, ಇದು ಹಿಂದುತ್ವ ಕಾರಣ ನಡೀಲಿಲ್ಲ ಅಂದ ತಕ್ಷಣ ಹೊಸ ರೂಪದಲ್ಲಿ ವಕ್ಫ್ ತೊಗೊಂಬಂದು ಅದರ ಮೂಲಕವಾಗಿ ಮುಸಲ್ಮಾನರನ್ನು ದೂರ ಮಾಡುವಂಥದ್ದು, ಹಿಂದೂಗಳು ಒಂದು ಕಡೆ ಆಗುವಂಥ ಮಾಡೋದು. ಯಾಕಂದ್ರೆ ಇನ್ನು ಮುಂಬರುವ ಬಿಹಾರದ ಎಲೆಕ್ಷನ್ ಆಗಿರ್ಬೋದು, ಉತ್ತರ ಪ್ರದೇಶದ ಎಲೆಕ್ಷನ್ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಏನಪ್ಪ ವೆಸ್ಟ್ ಬೆಂಗಾಲ್ದ ಚುನಾವಣೆ ಆಗಿರ್ಬೋದು, ಆಸಾಮ್ದಾಗಿರ್ಬೋದು, ಒಂದರಿಂದ ಒಂದು ಇದಾವೆ ರೀ. ಇಲ್ಲೆಲ್ಲ